ಎಲ್ಲರೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ಇದು ಯಾವ ಥರ ಡಿಸೈನಿಂಗ್ ಇದೆ, ಯಾವ ಥರ ಕ್ವಾಲಿಟಿ ಇದೆ ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೊ ಇವತ್ತು ಯಾವ ಥರ ಯೂಸ್ ಮಾಡ್ಬೇಕಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಆದಷ್ಟು ನಮ್ಮ ಚಾನಲ್ ಯಾರು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವಾಗ ನಾನು ಮಡಿಕೆಯಲ್ಲಿ ಅಲ್ಲಿ 5 ಲೀಟ್ರ್ ವಾಟರನ್ನು ಹಾಕಿದ್ದೀನಿ. ಹಾಟ್ ವಾಟರ್ 40 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕಾದಿರ್ಬೇಕು. ಆಮೇಲೆ ನನ್ನ ಹತ್ರ ಇದು ಡ್ರೈ ಐಸ್ ಕೂಡ ನಾನು ತೊಗೊಂಡಿದ್ದೀನಿ, ತರಿಸ್ಕೊಂಡಿದ್ದೀನಿ. ಓಕೆ, ಫುಲ್ ಪೌಡ್ರ್ ಆಗೋರಿಗೆ ಆ ಥರ ಅರಿಬೇಕು. ಆಮೇಲೆ ಇದನ್ನು ಯಾರು ಕೈಗೆ ಮುಟ್ಟೋಕ್ಕಂತೂ ಹೋಗ್ಬೇಡಿ. ಆದಷ್ಟು ಸೇಫ್ಟಿಯಾಗಿ ಹ್ಯಾಂಡ್ ವಾಸನ್ನು ಇರುತ್ತೆ, ಹ್ಯಾಂಡ್ ವಾಸ್ ಯೂಸ್ ಮಾಡಿ. ಇದು ಎಲ್ಲಾದ್ರೂ ಇದರಲ್ಲೂ ಸಿಗುತ್ತೆ, ಮೆಡಿಕಲ್ಲಾದರೂ ಸಿಗುತ್ತೆ, ಔಟ್ಡೋರಲ್ಲಾದರೂ ಸಿಗುತ್ತೆ. ಈಗ ಯಾವ ಥರ ಯೂಸ್ ಮಾಡ್ಬೇಕಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನಾನು ಇವಾಗ ಡ್ರೈ ಐಸ್ ಹಾಕ್ತಿದ್ದೀನಿ. ಫುಲ್ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ನೋಡ್ತಿರ್ಬೋದು ಯಾವ ಥರ ಫಾಲ್ಗು ಬರ್ತಾ ಇದೆ ಅಂತ ನೋಡ್ತಿದ್ದೀರಾ. ಎಫೆಕ್ಟ್ ಕೂಡ ನೋಡ್ತಿದ್ದೀರಾ. ಇದು ಸ್ಮೂತಾಗಿ ನೀವು ಎಷ್ಟು ಅದನ್ನು ಪೌಡ್ರಾಗಿ ಇದು ಮಾಡ್ತೀರಾ ಅಷ್ಟು ಸ್ಮೂತಾಗಿ ನಿಮಗೆ ಫಾಗ್ ಔಟ್ಪುಟ್ ಆಗುತ್ತೆ. ನೀವು ಈ ಥರ ಕೆಣ್ಣೆಯಾಗಿ ಹಂಗೆ ಬಿಟ್ಟರೆ ಇದೆ ಅದು ಕೆಳಗಡೆನೇ ಕುತ್ಕೊಂಡು ಫಾಗ್ ಕ್ರಿಯೇಟ್ ಆಗೋಂಗಿಲ್ಲ. ಹಂಗೆ ಕುತ್ಕೊಂಡ್ಬಿಡುತ್ತೆ, ಕೆಳಗಡೆ ಗಟ್ಟಿಯಾಗಿ ಕುತ್ಕೊಂಡ್ಬಿಡುತ್ತೆ. ಹಂಗಾಗಿ ಫುಲ್ಲು ಜಿನ್ ಆಗೋವರೆಗೂ ಅದನ್ನು ಅರಿಬೇಕು, ಫುಲ್ ಪೌಡ್ರ್ ಆಗುತ್ತೆ. ನೋಡ್ತಿರ್ಬೋದು ಫುಲ್ಲು ಕ್ಲೈಮೇಟ್ ಯಾವ ಥರ ಮೋಡ ತುಂಬಿಕೊಂಡಿರುತ್ತೆ ಆ ಥರ ಫುಲ್ಲು ಮಂಜು ಆದಂಗೆ ಆಗಿದೆ. ಓಕೆ, ನೋಡಿದ್ರಲ್ಲ ಯಾವ ಥರ ಯೂಸ್ ಮಾಡ್ಬೇಕಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನೀವು ಕ್ವಾಲಿಟಿ ವೈಸ್ ಯಾವ ಥರ ಇದೆ ಅಂತ ನೋಡಿದ್ದೀರ. ಸೊ ಆದಷ್ಟು ಬೇಗ ನಮ್ಮ ಚಾನಲ್ ಯಾರು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ.